ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 44ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನ್ನಲ್ಲಿ ನಾವು ಪ್ರೋಸೆಸ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ 2 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎ ಪ್ರಾಡಕ್ಟ್ ಪಾಸಸ್ ಥ್ರೂ 2 distinct processes A and B and thereafter it is transferred to finished stock. From the following information, you are required to prepare process accounts and abnormal loss or gain account. ಸೊ 2 ಪ್ರೋಸೆಸ್ ಇದೆ, ಪ್ರೋಸೆಸ್ A ಆ್ಯಂಡ್ B. ಸೊ ಎ ಇಂದ ಔಟ್ಪುಟ್ ಆಗಿದ್ದು ಇನ್ಪುಟ್ ಆಗಿ ಬಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬಿದು ಔಟ್ಪುಟ್ಟು ಫಿನಿಶ್ಡ್ ಸ್ಟಾಕಿಗೆ ಅಂದರೆ ವೇರ್ ಹೌಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಫಾರ್ ಪ್ರೋಸೆಸ್ A 12,000, ಫಾರ್ ಪ್ರೋಸೆಸ್ B 6,000. ಡೈರೆಕ್ಟ್ ಲೇಬರ್ 14,000 rupees ಫಾರ್ A, 8,000 rupees for B. Manufacturing expenses rupees 4,000 for A, rupees 4,000 for B. Input in process A. ಪ್ರೋಸೆಸ್ ಎನಲ್ಲಿ ಇನ್ಪುಟ್ ಎಷ್ಟಿದೆ ಅಂದರೆ 10,000 ಯೂನಿಟ್ಸು. ಸೊ ಬಿ ಅಲ್ಲಿ ಹೊಸದಾಗಿ ಯಾವುದೇ ಇನ್ಪುಟ್ಸ್ ಇಲ್ಲ. ಸೊ ಎ ಅಲ್ಲಿ ಏನು ಔಟ್ಪುಟ್ ಆಗಿ ಬಂದಿರುತ್ತಲ್ಲ ಅದು ಬಿ ಅಲ್ಲಿ ಇನ್ಪುಟ್ ಆಗುತ್ತೆ. ಹೊಸದಾಗಿ ಇನ್ಪುಟ್ಸು ಇಂಟ್ರೊಡಕ್ಷನ್ ಇಲ್ಲ. ಸೊ ಇನ್ಪುಟ್ ಇನ್ ಪ್ರೋಸೆಸ್ ಎ ವ್ಯಾಲ್ಯೂ ಅಂದರೆ ರುಪಿ ವ್ಯಾಲ್ಯೂ, ಮಾನಿಟರಿ ವ್ಯಾಲ್ಯೂನಲ್ಲಿ ಕೊಟ್ಟಿದ್ದಾರೆ rupees 10,000. ಸೊ ಔಟ್ಪುಟ್, so of process A 9,400, of process B 8,300. Okay, normal wastage of percentage of input 5%. Normal wastage ಅಂದರೆ normal loss. So 5% on input. ಸೊ ಎಷ್ಟು ಇನ್ಪುಟ್ ಆಗಿ ಬಂದಿರುತ್ತೆ, ಸೊ ಅದರಲ್ಲಿ 5% ಇಲ್ಲಿ ಎ ಪ್ರೋಸೆಸ್ ಎನಲ್ಲಿ ನಾರ್ಮಲ್ ಲಾಸ್ ಆಗಿರುತ್ತೆ, ಬಿನಲ್ಲಿ 10%. ವ್ಯಾಲ್ಯೂ ಆಫ್ ನಾರ್ಮಲ್ ವೇಸ್ಟೇಜ್ ಪರ್ 100 ಯೂನಿಟ್ಸ್ ಅಂದರೆ 100 ಯೂನಿಟ್ಸಿಗೆ rupees 8 ಇನ್ ಪ್ರೋಸೆಸ್ ಎ. ಸೊ ಪ್ರೋಸೆಸ್ ಬಿನಲ್ಲಿ 100 ಯೂನಿಟ್ಸ್ಗೆ 10 rupees ಅಂತ. ಓಕೆ, ಸೊ ಇಲ್ಲಿ ನಾರ್ಮಲ್ ವೇಸ್ಟೇಜ್ ಅಂತ ಕೊಟ್ಟಿರೋದು, ಅಲ್ಲಿಗೆ ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ ಆಗುತ್ತೆ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ವಿ ವಿಲ್ ಸ್ಟಾರ್ಟ್ ಪ್ರೋಸೆಸ್ ಎ ಅಕೌಂಟ್. ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ, ರೇಟ್, ಅಮೌಂಟ್. ಸೊ ಎರಡು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಸೇಮ್ ಕಾಲಮ್ಸ್. ಸೊ ಇನ್ಪುಟ್ 10,000 ಯೂನಿಟ್ಸ್, ಅಮೌಂಟ್ ವ್ಯಾಲ್ಯೂ ಕೊಟ್ಟಿದ್ರು 10,000 rupees. ಸೊ ನಮಗೆ ಪರ್ ಯೂನಿಟ್ ಬೇಕು ಅಂದಾಗ ನಾವು ಇಲ್ಲಿ ಡಿವೈಡ್ ಮಾಡ್ತೀವಿ. 10,000 rupees ಡಿವೈಡೆಡ್ ಬೈ 10,000 ಯೂನಿಟ್ಸ್ ಮಾಡಿದಾಗ 1 rupee ಪರ್ ಯೂನಿಟ್ ಆಯಿತು. ಮಟೀರಿಯಲ್ಸು, ಸೊ ಅಲ್ಲಿ ಕೊಟ್ಟಿದ್ರಲ್ವ, ಸೊ 12,000 rupees ಮಟೀರಿಯಲ್ ಕನ್ಸ್ಯೂಮ್ಡ್, ಡೈರೆಕ್ಟ್ ಲೇಬರ್ 14,000, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 4,000. ಸೊ ಇದಿಷ್ಟು ಮಾತ್ರ ಎಕ್ಸ್ಪೆನ್ಸಸ್ ಇದೆ, ಅದಷ್ಟು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡೋಣ. 12,000, 14,000 ಆ್ಯಂಡ್ 4,000. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಏನೇನು ಬರುತ್ತೆ ಅಂದರೆ ನಾರ್ಮಲ್ ಲಾಸ್ ವಿಥೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ, ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ, ಅಬ್ನಾರ್ಮಲ್ ಲಾಸ್ ಇದ್ದರೆ ಅದು, ದೆನ್ ನೆಕ್ಸ್ಟ್ ಪ್ರೋಸೆಸ್ಗೆ ಟ್ರಾನ್ಸ್ಫರ್ ಮಾಡಿದರೆ ಅಥವಾ ವೇರ್ ಹೌಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ ಅಷ್ಟನ್ನು ನಾವು ಸೊ ಇದರಲ್ಲಿ ಎಂಟ್ರಿ ಮಾಡ್ತೀವಿ ಕ್ರೆಡಿಟ್ ಸೈಡಲ್ಲಿ. ಸೊ ಇಲ್ಲಿ ಯಾವ್ಯಾವುದಿದೆ ಅಂದರೆ ನಾರ್ಮಲ್ ವೇಸ್ಟೇಜ್ ಆಫ್ ಪರ್ಸೆಂಟೇಜ್ ಆಫ್ ಇನ್ಪುಟ್ ಅಂದರೆ ನಾರ್ಮಲ್ ಲಾಸ್, ಕೆಳಗಡೆಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಅದನ್ನು ಎಂಟ್ರಿ ಮಾಡೋಣ. ಸೊ 5% ಆನ್ ಇನ್ಪುಟ್ ಅಂತ ಇದೆ. ಸೊ ಇನ್ಪುಟ್ ನಮಗೆ 10,000 ಯೂನಿಟ್ಸ್ ಇತ್ತು. ಆ 10,000 ಯೂನಿಟ್ಸ್ ಮೇಲೆ 5% ಅಂದರೆ 500 ಆಯಿತು. ಓಕೆ, ಸೊ ಅದ್ರ ವ್ಯಾಲ್ಯೂ ಕೊಟ್ಟಿದ್ರು, ವ್ಯಾಲ್ಯೂ ಆಫ್ ನಾರ್ಮಲ್ ವೇಸ್ಟೇಜ್ ಪರ್ 100 ಯೂನಿಟ್ಸ್. 100 ಯೂನಿಟ್ಸಿಗೆ 8 rupees ಅಂತ ಇದೆ. ಸೊ ಅಲ್ಲಿಗೆ 1 ಯೂನಿಟಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ನಾವು, ಅದರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 8 rupees ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ 0.08 ಬಂತು. ಓಕೆ, 8 ಡಿವೈಡೆಡ್ ಬೈ 100 ಮಾಡಿದ್ರೆ 0.08 ಬಂತು ಪರ್ ಯೂನಿಟ್ ಇದು. ಸೊ ನಾವು 500 ಯೂನಿಟ್ಸ್ ಇರೋದ್ರಿಂದ ಅದನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 500 ಇಂಟು 0.08 ಮಾಡಿದ್ರೆ 40 rupees ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಕ್ತು. ಓಕೆ, ನೆಕ್ಸ್ಟ್ ಸೊ ಈಗ ನಮಗೆ ಔಟ್ಪುಟ್ ಕೊಟ್ಟಿದ್ದಾರಲ್ಲ ಪ್ರೋಸೆಸ್ ಏನಲ್ಲಿ ಅದನ್ನು ಎಂಟ್ರಿ ಮಾಡೋಣ. ಸೊ ಅದನ್ನು ಔಟ್ಪುಟ್ ಯಾವಾಗಲೂ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಪ್ರೋಸೆಸ್ ಬಿಗೆ, ಇದು ಫಸ್ಟ್ ಪ್ರೋಸೆಸ್ ಎ ಆದ್ದರಿಂದ ಪ್ರೋಸೆಸ್ ಬಿಗೆ ಟ್ರಾನ್ಸ್ಫರ್ ಆಗುತ್ತೆ 9,400. ಸೊ ಇಲ್ಲಿ ಬೈ ಒಂದು ಲೈನ್ ಬಿಡೋಣ, ಅಲ್ಲಿ ಅಬ್ನಾರ್ಮಲ್ ಲಾಸ್ ಇದ್ದರೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಬಿಗೆ 9,400 ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್, ದಟ್ ಈಸ್ ಪ್ರೋಸೆಸ್ ಬಿ. ಓಕೆ, ಸೊ ಇಷ್ಟಾದಮೇಲೆ ಸೊ ನೀವು ಬೇಕಾದರೆ ಈ ಅಕೌಂಟಲ್ಲೇ ಬ್ಯಾಲೆನ್ಸ್ ಮಾಡಿ ಅಬ್ನಾರ್ಮಲ್ ಲಾಸ್ ಇದೆಯಾ ಗೇನ್ ಇದೆಯಾ ಅಂತ ನೀವು ನೋಡ್ಬೋದು. ಹೇಗೆ ಅಂತ ಹಿಂದಿನ ಸೆಷನಲ್ಲೇ ಹೇಳಿದೆ. ಸೊ ಫಸ್ಟು ಕ್ವಾಂಟಿಟಿ ಕಾಲಮ್ನ ನೋಡಿ ಟೋಟಲ್ ಎಷ್ಟಿದೆ ಅಂತ ಎರಡು ಸೈಡು. ಸೊ ವಿತೌಟ್ ಎಂಟ್ರಿಂಗ್ ದ ಅಬ್ನಾರ್ಮಲ್ ಲಾಸ್ ಇಲ್ಲಿ ಬರೆದಿದ್ದನ್ನು ಬಿಟ್ಬಿಟ್ಟು ನೋಡಿ. ಡೆಬಿಟ್ ಸೈಡಲ್ಲಿ 10,000 ಇದೆ, ಕ್ರೆಡಿಟ್ ಸೈಡಲ್ಲಿ ಒಂದು ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ 500, ಪ್ರೋಸೆಸ್ ಬಿಗೆ ಟ್ರಾನ್ಸ್ಫರ್ ಆಗಿರೋದು 9,400. ಎರಡೂ ಸೇರಿಸಿದ್ರೆ ನಮಗೆ 9,900 ಆಯಿತು. ಸೊ ಓಕೆ, ಸೊ ಉಳಿದಿದ್ದ ಬ್ಯಾಲೆನ್ಸು ಅಂದರೆ 10,000 ಡೆಬಿಟಲ್ಲಿದೆ, ಡೆಬಿಟ್ ಟೋಟಲ್ ಕ್ವಾಂಟಿಟಿ.
ಕ್ರೆಡಿಟಲ್ಲಿ 9900 ಆಯಿತು. ಅಂದರೆ ಡಿಫ್ರೆನ್ಸ್ 100 ಏನಿತ್ತು, ಸೊ ಅದು ನಮಗೆ ಡಿಫ್ರೆನ್ಸ್ 100 ದಟ್ ಈಸ್ ಅಬ್ನಾರ್ಮಲ್ ಲಾಸ್ ಆಗಿತ್ತು. ಸೊ ಅದನ್ನೇ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಪ್ರೊಡಕ್ಷನ್ ಯಾವುದೇ ಪ್ರೋಸೆಸ್ ಅಕೌಂಟ್ ಮಾಡಿದಾಗ ನಮಗೆ ಯಾವುದೇ ಪ್ರೋಸೆಸ್ ಅಕೌಂಟ್ ಮಾಡಬೇಕಾದ್ರೆ ನಾರ್ಮಲ್ ಪ್ರೊಡಕ್ಷನ್ ಮತ್ತು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ನ ಕಂಡುಹಿಡ್ಕೊಳ್ಬೇಕಾಗತ್ತೆ. ಸೊ ನಾರ್ಮಲ್ ಪ್ರೊಡಕ್ಷನ್ ಅಂದಾಗ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ಇನ್ಪುಟ್ ಎಷ್ಟಿದೆ, ಸೊ ಇನ್ಪುಟ್ಟು 10,000, ನಾರ್ಮಲ್ ಲಾಸು ಇಲ್ಲಿ 500 ಇದೆ, ಅಥವಾ ಪರ್ಸೆಂಟೇಜಲ್ಲಿ ತೊಗೊಂಡ್ರು ನಮಗೆ 500 ಇರುತ್ತೆ. ಸೊ ಮೈನಸ್ ಮಾಡಿ 10,000 ಮೈನಸ್ 500, 9,500 ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಆಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಅಷ್ಟು. ಹಾಗೆಯೇ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡೋಣ. ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಅಂದರೆ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಹೇಗೆ ಅಂದರೆ ಡೆಬಿಟಲ್ಲಿ ಬರೆದಿರೋ ಎಕ್ಸ್ಪೆನ್ಸಸ್ನ ಟೋಟಲ್ ತೊಗೊಳ್ಬೇಕು. ಇನ್ಪುಟ್ ₹10,000, ಮಟೀರಿಯಲ್ಸ್ ₹12,000 ಪ್ಲಸ್ ಡೈರೆಕ್ಟ್ ಲೇಬರ್ ₹14,000, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ₹4,000. ಸೊ ಅಲ್ಲಿಗೆ 10 + 12 + 14 + 4,000 ಅಂದರೆ 40,000 ಆಯಿತು. ಓಕೆ, ಸೊ 40,000 ಟೋಟಲ್ ಕಾಸ್ಟು. ಸ್ಕ್ರ್ಯಾಪ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಬರೆದಿದ್ದೀವಿ ನಾವು. ಸೊ ₹40, ಸ್ಕ್ರ್ಯಾಪ್ ವ್ಯಾಲ್ಯೂ ಇಸ್ ₹40. ಓಕೆ, ಸೊ ಇಲ್ಲಿ 40,000 ಮೈನಸ್ ₹40. ಸೊ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಯಾವುದು, ಸೊ ಮೇಲೆ ಕಂಡುಹಿಡಿದಿದ್ವಿ 9,500. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು ₹4.206 ಆಯಿತು, ಇದು ಪರ್ ಯೂನಿಟ್. ಓಕೆ, ಸೊ ಈಗ ನಾವು ಇಲ್ಲಿ ಅಕೌಂಟಲ್ಲಿ ಹಾಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 100 ಯೂನಿಟ್ಸ್ ಅಂತ ಬಂದಿತ್ತು. ಸೊ ಅದು 100 ಯೂನಿಟ್ಸು ಇಲ್ಲಿನೂ ಬರುತ್ತೆ ನೋಡಿ ಕರೆಕ್ಟಾಗಿ ಮಾಡಿದಾಗ. ಸೊ ಅಬ್ನಾರ್ಮಲ್ ಲಾಸ್ ಏನು ಅಂದರೆ, ಸೊ ಅಬ್ನಾರ್ಮಲ್ ಲಾಸ್ ಹೇಗೆ ಬರುತ್ತೆ ಅಂದರೆ, ಇಲ್ಲಿ ನಾರ್ಮಲ್ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ಗಿಂತ ನಮ್ಮದು ಆ್ಯಕ್ಚುಯಲ್ ಪ್ರೊಡಕ್ಷನ್ ಕಡಿಮೆ ಇದ್ದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಸೊ ಅದಕ್ಕಿಂತ ಕಡಿಮೆ ಬಂದಿದೆ ಅಂದರೆ ಅಲ್ಲಿ ಅಬ್ನಾರ್ಮಲ್ ಲಾಸ್ ಇದೆ ಅಂತ. ಸೊ ಇಲ್ಲಿ 9,500 ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅಂದರೆ ನಾರ್ಮಲ್ ಪ್ರೊಡಕ್ಷನ್ ಇತ್ತು, ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆದರೆ ಆ್ಯಕ್ಚುಯಲ್ ಪ್ರೊಡಕ್ಷನ್ ಆಗಿರೋದು 9,400. ಸೊ ಅಲ್ಲಿ ಅಬ್ನಾರ್ಮಲ್ ಲಾಸ್ ನಮಗೆ 100 ಯೂನಿಟ್ಸ್ ಆಗಿತ್ತು. ಸೊ ಇಲ್ಲಿನೂ ಕ್ಯಾಲ್ಕುಲೇಟ್ ಮಾಡಿದಾಗ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ವಿ, ಇಲ್ಲಿ 100 ಬಂದಿತ್ತು. ಸೇಮ್ ಇಲ್ಲೂ ಅಷ್ಟೇ ಬರುತ್ತೆ. ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂದರೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್. ಸೊ ಮೇಲ್ಗಡೆ ಕಂಡುಹಿಡ್ತೀವಲ್ಲ ವರ್ಕಿಂಗ್ ನೋಟಲ್ಲಿ, ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಇಂಟು ಅಬ್ನಾರ್ಮಲ್ ಲಾಸ್. ಸೊ ಯೂನಿಟ್ಸಲ್ಲಿ ಎಷ್ಟು ಬಂದಿತ್ತಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ. ಸೊ ಇಲ್ಲಿ ನಮಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು ₹4.206 ಬಂದಿತ್ತು. ಅಬ್ನಾರ್ಮಲ್ ಲಾಸ್ ಇನ್ ಯೂನಿಟ್ಸು ನಮಗೆ 100 ಯೂನಿಟ್ಸ್ ಆಗಿತ್ತು. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ನಮಗೆ ₹421 ಆಯಿತು. ಅಥವಾ ಸೊ ಇಲ್ಲಿ ನೋಡಿ ₹4.206 ಅನ್ನೋದು, ಸೊ ಇಲ್ಲಿ ಪಾಯಿಂಟಲ್ಲಿ ಬಂದಿರೋದ್ರಿಂದ ನಮಗೆ ಕರೆಕ್ಟಾಗಿ ಅಷ್ಟೇ ಬರುತ್ತೆ ಅಂತ. ಇಲ್ಲಿ ಏನಾಗ್ತಿತ್ತು ಅಂದರೆ 420.06 ಅಂತ ಆಗ್ತಾಯಿತ್ತು ಅಲ್ವಾ, 420.6 ಅಂತ ಆಗ್ತಾಯಿತ್ತು. ಸೊ ಅದ್ರ ಬದಲು ಇಲ್ಲಿ ನಾವು ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಈ ಫಾರ್ಮುಲಾ ಹಾಕೊಂಡಾಗ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಇಂಟು ಅಬ್ನಾರ್ಮಲ್ ಯೂನಿಟ್ಸ್ ಮಾಡಿದಾಗ ಟೋಟಲ್ ಕಾಸ್ಟ್ ಅದೇ ಸೇಮ್ ವ್ಯಾಲ್ಯೂಸ್ 40,000 ಮೈನಸ್ ₹40 ಡಿವೈಡೆಡ್ ಬೈ 9,500 ಇಂಟು 100 ಯೂನಿಟ್ಸ್ ಮಾಡಿದರೆ ನಮಗೆ ಸೊ ಇಲ್ಲಿ 420.63, ಅದನ್ನು ರೌಂಡ್ ಆಫ್ ಮಾಡಿದ್ರೆ ನಮಗೆ ₹421 ಆಯಿತು. ಓಕೆ, ಸೊ ಇಲ್ಲೂ ಅದೇ ಥರ ಬರೆದಿದ್ದೀವಿ. ಸೊ ಇಲ್ಲಿ ಪ್ರೋಸೆಸ್ ಬಿಗೆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಅಂದರೆ, ಇಲ್ಲಿ ಔಟ್ಪುಟ್ ಬರೆದಿದ್ವಿ 9,400. ಸೊ ಪರ್ ಯೂನಿಟ್ಟು ನಮಗೆ 4.21 ಬಂದಿತ್ತು. ಮಲ್ಟಿಪ್ಲೈ ಮಾಡಿದಾಗ ₹39,539 ಆಯಿತು. ಓಕೆ, ಎರಡು ಸೈಡು ಟೋಟಲ್ ಟ್ಯಾಲಿ ಮಾಡಿದಾಗ ನಮಗೆ ಈಕ್ವಲ್ ಆಗಿ ಬರುತ್ತೆ. ಸೊ ಅಮೌಂಟು ಅಷ್ಟೇ, ಕ್ವಾಂಟಿಟಿನೂ ಅಷ್ಟೇ. ಓಕೆ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರೋಸೆಸ್, ದಟ್ ಈಸ್ ಪ್ರೋಸೆಸ್ ಬಿ. ಸೊ ಫಸ್ಟಿಗೆ ಏನು ಬರ್ಕೊಳ್ಬೇಕಂದ್ರೆ, ಕನ್ಸಿಕ್ಯೂಟಿವ್ ಇಯರ್ಸ್ದು ಯಾವುದಾದ್ರೂ ಪ್ರೋಸೆಸ್ ಆಗಿದ್ದರೆ ಹಿಂದಿನ ಪ್ರೋಸೆಸ್ಸಿಂದ ಏನು ಟ್ರಾನ್ಸ್ಫರ್ ಬಂದಿದೆ ಅದನ್ನು ಫಸ್ಟ್ ಬರ್ಕೊಳ್ಬೇಕು. ಹಿಂದಿನ ಪ್ರೋಸೆಸ್ಸಿಂದ ನಮಗೆ 9,400 ಯೂನಿಟ್ಸು, ಓಕೆ 9,400 ಯೂನಿಟ್ಸ್ ಅಟ್ ದ ರೇಟ್ ಆಫ್ 4.21, ಅಮೌಂಟು ₹39,539 ಟ್ರಾನ್ಸ್ಫರ್ ಆಗಿತ್ತು. ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಮೆಟೀರಿಯಲ್ಸ್ 6,000, ಲೇಬರ್ಸ್ 8,000, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 4,000. ಸೊ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರು. ಸೊ ಇಲ್ಲಿದೆ 6,000 ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, 8,000 ಲೇಬರ್ ಆ್ಯಂಡ್ 4,000 ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಅಷ್ಟು ಎಂಟ್ರಿ ಮಾಡಿದ್ವಿ. ಸೊ ಇದಿಷ್ಟು ಡೆಬಿಟಲ್ಲಾಗಿಂದ ಆಯಿತು. ಸೊ ಹೊಸ ಯಾವುದು ಇನ್ಪುಟ್ ಇಲ್ಲ. ಸೊ ಈಗ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಲ್ಲಿ 10% ಇದೆ. ಸೊ ಈ ಇನ್ಪುಟ್ ಮೇಲೆ 10%. ಸೊ ಇಲ್ಲಿ ಇನ್ಪುಟ್ ಎಷ್ಟಿದೆ, 9,400 ಯೂನಿಟ್ಸ್ ಇಲ್ಲಿದೆ. ಇದ್ರ ಮೇಲೆ 10% ಅಂದಾಗ 940 ಯೂನಿಟ್ಸ್ ಆಯಿತು. ಸೊ 940 ಯೂನಿಟ್ಸ್ಗೆ ಸೊ ಎಷ್ಟು ಸ್ಕ್ರ್ಯಾಪ್ ಅಮೌಂಟ್ ಸಿಗುತ್ತೆ ನಮಗೆ. ಸೊ ಇಲ್ಲಿ ಕೊಟ್ಟಿದ್ರು ನಮಗೆ 100 ಯೂನಿಟ್ಸಿಗೆ ಎಷ್ಟು ಅಂತ. ಇಲ್ಲಿ ನೋಡಿ ವ್ಯಾಲ್ಯೂ ಆಫ್ ನಾರ್ಮಲ್ ವೇಸ್ಟೇಜ್ ಪರ್ 100 ಯೂನಿಟ್ಸ್. ಸೊ ಬಿ ಕಾಲಮ್ ಪ್ರೋಸೆಸ್ ಬಿ ನಲ್ಲಿ ನೋಡ್ರಿ
10 rupees per 100 units. ಓಕೆ, ಸೊ ಇಲ್ಲಿ ನಾರ್ಮಲ್ ಲಾಸ್ ಆಫ್ 10% ಇತ್ತು. ಸೊ ಇಲ್ಲಿ 10 rupees for 100. ಸೊ 10 rupees for 100 ಅಂದರೆ ನಮಗೆ ಬೇಕಾಗಿರೋದು ಇಲ್ಲಿ 1 ಯೂನಿಟಿಗೆ ಎಷ್ಟು ಅಂತ. ಸೊ 10 ಡಿವೈಡೆಡ್ ಬೈ 100 ಮಾಡಿದ್ರೆ 10 ಪೈಸೆ, ದಟ್ ಈಸ್ 0.10 ಆಯಿತು. ಸೊ ಇಲ್ಲಿ 10 ಪೈಸೆ ಪರ್ ಯೂನಿಟ್ ಆಯಿತು. ಸೊ ನಮಗೆ ಟೋಟಲಾಗಿ 940 ಯೂನಿಟ್ಸ್ಗೆ 940 ಇಂಟು 0.010 ಮಾಡಿದ್ರೆ 94 rupees ಆಯಿತು. ಸೊ ಇದು ಸ್ಕ್ರ್ಯಾಪ್ ವ್ಯಾಲ್ಯೂ ಆಯಿತು. ಸೊ ನೆಕ್ಸ್ಟು ಎಷ್ಟು ಫಿನಿಷಡ್ ಸ್ಟಾಕಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 8300 ಔಟ್ಪುಟ್ ಆಫ್ ಪ್ರೋಸೆಸ್ ಬಿ 8300. ಓಕೆ, 8300ನ ಫಿನಿಷಡ್ ಸ್ಟಾಕ್ ಅಂತ ಎಂಟ್ರಿ ಮಾಡಿಬಿಡೋಣ. ಔಟ್ಪುಟ್ ಟ್ರಾನ್ಸ್ಫರ್ ಟು ವೇರ್ ಹೌಸ್ 8300. ಸೊ ಈಗ ನೆಕ್ಸ್ಟು ನಾವು ಇದೇ ಅಕೌಂಟಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಕಂಡುಹಿಡಲಿಕ್ಕೆ ಮತ್ತು ಕ್ವಾಂಟಿಟಿ ಕಾಲಮ್ನ ಕ್ಲೋಸ್ ಮಾಡಬೇಕು. ಡೆಬಿಟಲ್ಲಿ ಟೋಟಲು 9400 ಇದೆ. ಸೊ ವಿತೌಟ್ ರೈಟಿಂಗ್ ದ ಅಬ್ನಾರ್ಮಲ್ ಲಾಸ್ ಬಿಟ್ಬಿಟ್ಟು ಇನ್ನು ಉಳಿದಿದ್ದು ನೋಡಿದಾಗ 940 ಪ್ಲಸ್ 8300, ಸೊ ಅಷ್ಟು ಸೇರಿಸಿದ್ರೆ ಎಷ್ಟಾಗುತ್ತೆ. ಸೊ 940 ಪ್ಲಸ್ 8300 ಅಂದರೆ 9240 ಆಯಿತು. 9240 ನಮಗೆ ಎಕ್ಸ್ಪೆಕ್ಟ್ ಅಂದರೆ ಇದು ಆಗಿದೆ ನಾರ್ಮಲ್ ಪ್ರೊಡಕ್ಷನ್. ಸೊ ಇಲ್ಲಿ ಡಿಫ್ರೆನ್ಸ್ ಮಾಡಿದಾಗ ನಮಗೆ ಏನು ಬಂದಿದೆ, ಸೊ ಇಲ್ಲಿ 160 rupees 160 ಯೂನಿಟ್ಸು ನಮಗೆ ಡಿಫ್ರೆನ್ಸ್ ಆಗಿದೆ. ಸೊ ಅದನ್ನೇ ನಾವು ಇಲ್ಲಿ ಯೂನಿಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನೋಡಿ ನಾರ್ಮಲ್ ಪ್ರೊಡಕ್ಷನ್ನು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ 9400, 10% ಆಫ್ ಇನ್ಪುಟ್ ಅಂದರೆ 940 ಆಯಿತು. ಮೈನಸ್ ಮಾಡಿದ್ರೆ 8460 ಯೂನಿಟ್ಸ್ ಆಗಿತ್ತು. ಸೊ 8460 ಯೂನಿಟ್ಸ್ ನಾರ್ಮಲ್ ಪ್ರೊಡಕ್ಷನ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟು ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಸೊ ಟೋಟಲ್ ಕಾಸ್ಟ್ ಅಂದಾಗ ಇಲ್ಲಿ ಟೋಟಲ್ ಮಾಡ್ಕೊಳ್ಳಿ. 39,539 ಪ್ಲಸ್ 6000 ಪ್ಲಸ್ 8000 ಪ್ಲಸ್ 4000 ಮಾಡಿದ್ರೆ ನಮಗೆ 57,539 ಆಯಿತು. ಹಾಗೆ ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ನೋಡಿ 94 rupees. ಓಕೆ, 57,539 94 rupees ಸ್ಕ್ರ್ಯಾಪ್ ವ್ಯಾಲ್ಯೂ ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ 8460 ಆಯಿತು. ಸೊ ಟೋಟಲ್ ಮಾಡಿ ಡಿವೈಡ್ ಮಾಡಿದಾಗ ನಮಗೆ ಪರ್ ಯೂನಿಟ್ ನಾರ್ಮಲ್ ಕಾಸ್ಟ್ ಪರ್ ಯೂನಿಟು 6.79 ಪರ್ ಯೂನಿಟ್ ಆಯಿತು. ಸೊ ಇದು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್. ಅಬ್ನಾರ್ಮಲ್ ಲಾಸಿಂದು ವ್ಯಾಲ್ಯೂನಲ್ಲಿ ಕಂಡುಹಿಡಿಬೇಕಂದ್ರೆ ಎಷ್ಟಾಗುತ್ತೆ ನೋಡೋಣ. ಹಾಗೆ ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟಾಗುತ್ತೆ ನೋಡಿ. ಸೊ ಇಲ್ಲಿ ನಾರ್ಮಲ್ ಪ್ರೊಡಕ್ಷನ್ ಅಂದರೆ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ನು 8460 ಇತ್ತು. ಸೊ ಆ್ಯಕ್ಚುಯಲ್ ನಮಗೆ ಬಂದಿದ್ದು 8300. ಸೊ ಎರಡು ನಾವು ಮೈನಸ್ ಮಾಡಿದಾಗ 8460ಯಲ್ಲಿ 8300ನ ಲೆಸ್ ಮಾಡಿದ್ರೆ 160 ಯೂನಿಟ್ಸು ಅಬ್ನಾರ್ಮಲ್ ಲಾಸ್ ಆಯಿತು. ಸೊ ನಮಗೆ ವ್ಯಾಲ್ಯೂ ಬೇಕಂದರೆ ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಇಂಟು ಅಬ್ನಾರ್ಮಲ್ ಲಾಸ್ ಇನ್ ಯೂನಿಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸು ನಮಗೆ ₹1086 ಆಯಿತು. ಸೊ ಹಾಗೆ ಇನ್ನೊಂದು ಫಾರ್ಮುಲಾದಿಂದ ಅಂದರೆ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಇಂಟು ಅಬ್ನಾರ್ಮಲ್ ಯೂನಿಟ್ಸ್. ಸೊ 57,539 ಮೈನಸ್ 94 ಡಿವೈಡೆಡ್ ಬೈ 8,460 ಯೂನಿಟ್ಸ್ ಇಂಟು 160 ಯೂನಿಟ್ಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ₹1086 ಆಯಿತು. ಸೊ ಇಷ್ಟನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಇಲ್ಲಿ ನೋಡಿ 160 ಇಂಟು 6.79 ಅಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಬಂದಿದ್ದು ಮಲ್ಟಿಪ್ಲೈ ಮಾಡಿದ್ದು ಇಲ್ಲಿ ಎಷ್ಟಾಗಿದೆ, ಅಥವಾ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 1086 ಬಂದಿತ್ತು. ಸೊ ಫಿನಿಶ್ಡ್ ಸ್ಟಾಕ್ ಅಂದ ತಕ್ಷಣವೇ ಸೊ 8300 ಇಂಟು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಏನಿರುತ್ತಲ್ಲ 6.79 ಇಲ್ಲಿ ಬಂದಿದೆ ನೋಡಿ. ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ 6.79. ಸೊ ಇದನ್ನು ರೇಟ್ ಅಂತ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 56,359 ಆಯಿತು. ಸೊ ಇದು ಫಿನಿಶ್ಡ್ ಸ್ಟಾಕ್ ಅಥವಾ ವೇರ್ ಹೌಸ್ಗೆ ಟ್ರಾನ್ಸ್ಫರ್ ಆಗ್ತಿರೋಂಥ ಸೊ ಕ್ವಾಂಟಿಟಿ 8300, ವ್ಯಾಲ್ಯೂ 56,359 ಅಟ್ ದ ರೇಟ್ ಆಫ್ 6.79. ಓಕೆ, ಸೊ ಎರಡೂ ಅಕೌಂಟ್ಗಳಲ್ಲಿ ನೋಡಿ ಪ್ರೋಸೆಸ್ ಎ ಅಕೌಂಟಲ್ಲಿನೂ ಅಬ್ನಾರ್ಮಲ್ ಲಾಸ್ ಇದೆ, ಪ್ರೋಸೆಸ್ ಬಿನಲ್ಲೂ ಅಬ್ನಾರ್ಮಲ್ ಲಾಸ್ ಇದೆ. ಸೊ ಅಂದರೆ ಎರಡು ಸೆಪ್ರೇಟಾಗಿ ಅಬ್ನಾರ್ಮಲ್ ಲಾಸ್ ಬರೆಯೋ ಅವಶ್ಯಕತೆ ಇಲ್ಲ, ಒಂದೇ ಅಬ್ನಾರ್ಮಲ್ ಲಾಸನ್ನು ಬರ್ಕೊಳ್ಬೇಕಿಲ್ಲಿ. ಒಂದೇ ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಓಪನ್ ಮಾಡಿ ಎಲ್ಲದನ್ನೂ ಅದನ್ನಲ್ಲಿ ಎಂಟ್ರಿ ಮಾಡಬೇಕು. ಸೊ ಫಸ್ಟ್ ವಿಲ್ ಟೇಕ್ ದ ಫ್ರಮ್ ಪ್ರೋಸೆಸ್ ಎನಲ್ಲಿ ಏನು ಟ್ರಾನ್ಸ್ಫರ್ ಆಗಿದೆ ನೋಡೋಣ. ಪ್ರೋಸೆಸ್ ಎನಲ್ಲಿ ಇಲ್ಲಿ ನೋಡಿ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 4.21 421 rupees abnormal loss in process A.
ಸೊ ಅದರದ್ದು ಹಾಗೆಯೇ ಸ್ಕ್ರ್ಯಾಪ್ ವ್ಯಾಲ್ಯೂ ನೋಡ್ಕೊಂಡು ಬಿಡೋಣ, ಯಾಕಂದರೆ ನೆಕ್ಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ ಯೂನಿಟ್ ನಮಗೆ 0.08 ಇದೆ. ಓಕೆ, 0.08. ಓಕೆ, ಸೊ ಇಲ್ಲಿ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 4.21 421 ರುಪೀಸ್. ಸೊ ಅದರಲ್ಲಿ ನಮಗೆ ಇಷ್ಟು ಅಬ್ನಾರ್ಮಲ್ ಲಾಸ್ ಆದಾಗ ಇದನ್ನು ನಾವೇನಾದರೂ 100 ಯೂನಿಟ್ಸ್ನ ಸೇಲ್ ಮಾಡಿದ್ರೆ ಸೊ ನಮಗೆ ಎಷ್ಟು ರಿಯಲೈಸ್ ಆಗ್ಬೋದು? ಸೊ ಬೈ ಬ್ಯಾಂಕ್ ಎಷ್ಟು ರಿಯಲೈಸ್ ಆಗುತ್ತೆ ಅಂದರೆ, ಕ್ಯಾಶ್ ಎಷ್ಟು ರಿಯಲೈಸ್ ಆಗ್ಬೋದು ಅಂದರೆ 100 ಯೂನಿಟ್ಸೇ ನಮಗೆ ಲಾಸ್ ಆಗಿರೋದು. ಅದರ ರೇಟ್ ಮಾತ್ರ ನಾವಿಲ್ಲಿ ಸ್ಕ್ರ್ಯಾಪ್ ಏನು ರೇಟ್ ಇತ್ತಲ್ಲ 0.08 ಅದನ್ನು ತೊಗೊಳ್ಬೇಕಿಲ್ಲಿ. 100 ಇಂಟು 0.08 ಮಾಡಿದಾಗ 8 ರುಪೀಸ್ ಅಷ್ಟೇ ನಮಗೆ ರಿಯಲೈಸ್ ಆಗ್ತಾ ಇರೋದು ಪ್ರೋಸೆಸ್ ಎಯಿಂದ. ಸೊ ಅದೇ ಥರ ಇಲ್ಲಿ ಪ್ರೋಸೆಸ್ ಬಿನಲ್ಲಿ ನೋಡೋಣ. ಪ್ರೋಸೆಸ್ ಬಿನಲ್ಲಿ 160 ಯೂನಿಟ್ಸು ಅಬ್ನಾರ್ಮಲ್ ಲಾಸ್ ಆಗಿದೆ. 6.79 ಅದರ ರೇಟು. ಸೊ ಅಮೌಂಟು 1086 ರುಪೀಸ್ ನಮಗೆ ಅಬ್ನಾರ್ಮಲ್ ಲಾಸ್ ಆಗಿದೆ. ಸೊ ಅದ್ರ ವ್ಯಾಲ್ಯೂ ನೋಡಿ, ಸ್ಕ್ರ್ಯಾಪ್ ವ್ಯಾಲ್ಯೂ 10 ಪೈಸೆ ಪರ್ ಯೂನಿಟ್ ಇದೆ. ಓಕೆ, ಸೊ ಇಲ್ಲೂ ಅದೇ ಥರ ತೊಗೊಳ್ಬೇಕು. ಪ್ರೋಸೆಸ್ ಬಿಯಿಂದ 160 ಯೂನಿಟ್ಸು ಆ್ಯಂಡ್ ದೆನ್ 6.79 ಅದರ ರೇಟು, ಅಮೌಂಟು 1086 ರುಪೀಸ್ ಆಗುತ್ತೆ. ಸೊ ಹಾಗೆ ಬೈ ಬ್ಯಾಂಕ್ ಪ್ರೋಸೆಸ್ ಬಿಯಿಂದ ಸ್ಕ್ರ್ಯಾಪಿಂದ ಏನು ರಿಯಲೈಸ್ ಆಗಿದೆ ಅಂದರೆ 160 ಯೂನಿಟ್ಸಿಂದ 10 ಪೈಸೆ ಪರ್ ಯೂನಿಟ್ ಹಾಗೆ. ಸೊ 16 ರುಪೀಸ್ ಆಯಿತು. ಸೊ 16 ರುಪೀಸು ಇಲ್ಲಿ ಪ್ರೋಸೆಸ್ ಬಿಯಿಂದ, 8 ರುಪೀಸು ಪ್ರೋಸೆಸ್ ಬಿಯಿಂದ ರಿಯಲೈಸ್ ಆಗಿದೆ. ಸೊ ಆ್ಯಕ್ಚುಲಿ ಹಂಗಂದರೆ ಎಷ್ಟು ನಮಗೆ ಲಾಸ್, ಆ್ಯಕ್ಚುಯಲ್ ಲಾಸ್ ಆಗಿರೋದು ಎಷ್ಟು? ಸೊ ಇಲ್ಲಿ ಟೋಟಲ್ ಮಾಡ್ಕೊಳ್ಬೇಕು. ಡೆಬಿಟ್ನ ಟೋಟಲ್ ಮಾಡಿದ್ರೆ ನಮಗೆ 1507 ಯೂನಿಟ್ ಕಾಲಮಲ್ಲಾದರೆ 260 ಆಯಿತು. ಓಕೆ, 1507 ಲಾಸ್ ಆಗಿರೋದು ಅಬ್ನಾರ್ಮಲ್ ಲಾಸು. ಸೊ ರಿಯಲೈಸ್ ಆಗ್ತಾ ಇರೋದು ನಮಗೆ ಪ್ರೋಸೆಸ್ ಎಯಿಂದ 8, ಪ್ರೋಸೆಸ್ ಬಿಯಿಂದ 16. ಸೊ ಅಲ್ಲಿಗೆ ಟೋಟಲ್ 24 ರುಪೀಸ್ ಅಷ್ಟು ರಿಯಲೈಸ್ ಆಗಿದೆ. ಸೊ 1507ಅಲ್ಲಿ 24 ರುಪೀಸ್ ಲೆಸ್ ಮಾಡಿದ್ರೆ ನಮಗೆ ಆ್ಯಕ್ಚುಯಲ್ ಲಾಸ್ ಆಗಿರೋದು 1483. ಇದನ್ನು ನಾವು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ. ಕ್ರೆಡಿಟಲ್ಲಿ ಏನು ಬ್ಯಾಲೆನ್ಸ್ ಸಿಗುತ್ತಲ್ಲ ಅದನ್ನು. ಓಕೆ, ಸೊ ನೆಕ್ಸ್ಟ್ ವಿಲ್ solve another problem. The following particulars for process 2 are given. So ಇಲ್ಲಿ ಬರೀ process 2 ಮಾತ್ರ ಕೊಟ್ಟಿದ್ದಾರೆ, ಅಂದರೆ only one account we have to prepare. Particulars ಯೂನಿಟ್ಸ್ ಒಂದು ಕಾಲಮು ಮತ್ತು ರುಪೀಸಲ್ಲಿ ಇನ್ನೊಂದು ಕಾಲಮ್, ರುಪೀಸ್ ಇನ್ನೊಂದು ಕಾಲಮ್ ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಟು ಪ್ರೋಸೆಸ್ 2 ಆ್ಯಂಡ್ ಕಾಸ್ಟ್. ಓಕೆ, ಸೊ ಯೂನಿಟ್ಸು 4000 ಯೂನಿಟ್ಸು, ಕಾಸ್ಟ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಪ್ರೋಸೆಸ್ 2ಗೆ ಎಷ್ಟು ಟ್ರಾನ್ಸ್ಫರ್ ಆಗಿದೆ ಅಂತ ಅವರು ಯಾವಾಗಲೂ ನಮಗೆ ಅಮೌಂಟಲ್ಲಿ, ಟೋಟಲ್ ಅಮೌಂಟಲ್ಲಿ ಕೊಡ್ತಾಯಿದ್ರು. ಆದರೆ ಇಲ್ಲಿ ಸಪ್ರೇಟಾಗಿ ವೇಜಸ್ ಎಷ್ಟಾಗಿದೆ, ಮಟೀರಿಯಲ್ ಎಷ್ಟಾಗಿದೆ, ಫ್ಯಾಕ್ಟ್ರಿ ಓವರ್ಹೆಡ್ಸ್ ಎಷ್ಟಾಗಿದೆ, ಪ್ರೋಸೆಸ್ 1 ಕಾಸ್ಟ್ಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ಸು 2000 ರುಪೀಸು, ಡೈರೆಕ್ಟ್ ಮೆಟೀರಿಯಲ್ಸು 3000, ಫ್ಯಾಕ್ಟ್ರಿ ಓವರ್ಹೆಡ್ಸು 4000. ಸೊ ಇದಿಷ್ಟು ಪ್ರೋಸೆಸ್ 1 ಕಾಸ್ಟ್ ಆಗಿರೋದನ್ನು ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ತೊಗೊಳ್ಬೇಕು. ಸೊ ಇದಿಷ್ಟು ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂದರೆ ಪ್ರೋಸೆಸ್ 1 ಟೋಟಲ್ಲು. ದಿಸ್ ಇಸ್ ಫಾರ್ 2000 plus 3000 plus 4000, that is equal to 9000. So 9000 value for 4000 units. ಓಕೆ, ಸೊ ಇದು ಪ್ರೋಸೆಸ್ 1 ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಆಗಿರೋದು. ಎಲ್ಲಿ ಬರಿಬೇಕಂದ್ರೆ ಡೆಬಿಟ್ ಸೈಡ್ ಆಫ್ ದಿ ಪ್ರೋಸೆಸ್ 2 ಅಕೌಂಟ್. ಸೊ ಇಲ್ಲಿ 2 ಪ್ರೋಸೆಸ್ 1 ಅಂತ ಬರ್ಕೊಂಡು ಬರಿಬೇಕಾಗತ್ತೆ. ನೆಕ್ಸ್ಟು ಟ್ರಾನ್ಸ್ಫರ್ ಟು ಫಿನಿಶ್ಡ್ ಸ್ಟಾಕ್, ಅಂದರೆ ಪ್ರೋಸೆಸ್ 2 ಎಷ್ಟು ಔಟ್ಪುಟ್ ಆಗಿದೆ, 3240 ಇದೆ. ಓಕೆ, ಸೊ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಅಂದರೆ ಪ್ರೋಸೆಸ್ 2ಅಲ್ಲಿ ಏನು ಎಕ್ಸ್ಪೆನ್ಸ್ ಆಗಿದೆ, 2000 ರುಪೀಸ್ ವೇಜಸ್ಸು, 3000 ರುಪೀಸ್ ಡೈರೆಕ್ಟ್ ಮಟೀರಿಯಲ್ಸ್. ಸೊ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಇನ್ ಪ್ರೋಸೆಸ್ ಈಸ್ ಅಬ್ಸಾರ್ಬ್ಡ್ ಅಟ್ ದ ರೇಟ್ ಆಫ್ 400% ಆಫ್ ಡೈರೆಕ್ಟ್ ಮೆಟೀರಿಯಲ್ಸ್. ಓಕೆ, ಓವರ್ ಹೆಡ್ಸ್ ಆದರೆ 400% ಆಫ್ ಮಟೀರಿಯಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಪ್ರೋಸೆಸ್ 2ಅಲ್ಲಿ ಎಷ್ಟು ತೊಗೊಳ್ಬೇಕು. ಅಲೋಯೆನ್ಸಸ್ ಫಾರ್ ನಾರ್ಮಲ್ ಲಾಸ್ ಈಸ್ 20%. ಸೊ ನಾರ್ಮಲ್ ಲಾಸ್ ಪರ್ಸೆಂಟೇಜು 20% ಆಫ್ ಯೂನಿಟ್ಸ್ ವರ್ಕ್ಡ್, ಅಂದರೆ ಎಷ್ಟು ಇನ್ಪುಟ್ ಬಂದಿರುತ್ತೆ ಅದ್ರ ಮೇಲೆ 20%. ಸ್ಕ್ರ್ಯಾಪ್ ವ್ಯಾಲ್ಯೂ ಈಸ್ ₹5 per ಯೂನಿಟ್. ಸೊ ಅದ್ರದ್ದು ವ್ಯಾಲ್ಯೂ ಇದೆ ಅಂದರೆ ಇಟ್ ಈಸ್ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. Evaluate the cost of transfer to finished stock. Using the information supplied above, show the amount of loss or gain in process to be taken to costing profit and loss account. ಅಂದರೆ ಅಬ್ನಾರ್ಮಲ್ ಲಾಸ್ ಗೇನ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ವಿ ಹ್ಯಾವ್ ಟು ಪ್ರಿಪೇರ್ ಓನ್ಲಿ process 2 account and abnormal loss account or gain account. Okay, okay, process 2 account. ಸೊ ಆಗಲೇ ಹೇಳಿದ್ವಿ. ಸೊ ಪ್ರೋಸೆಸ್ 1 ಟ್ರಾನ್ಸ್ಫರ್ ಆಗಿ ಬಂದಿರೋದು 4000 ಯೂನಿಟ್ಸು. ಸೊ ಹಾಗೆಯೇ ಅದ್ರ ಕಾಸ್ಟ್ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ರು, ನಾವು ಟೋಟಲ್ ತೊಗೊಂಡಿದ್ವಿ. ಇಲ್ಲಿ 2000 ಡೈರೆಕ್ಟ್ ವೇಜಸ್, 3000
ಮಟೀರಿಯಲ್ಸು ಫ್ಯಾಕ್ಟ್ರಿ ಓವರ್ಹೆಡ್ಸು 4000 ಅಷ್ಟು ಸೇರಿಸಿದ್ರೆ 9000 ಆಯಿತು. ಓಕೆ, ಇಲ್ಲಿ ಬರೆದಿದ್ದೀವಿ. ಸೊ 9000 ಟೋಟಲ್ ಅಮೌಂಟು ಪರ್ ಯೂನಿಟ್ ಅಂದಾಗ 9000 ರುಪೀಸ್ ಡಿವೈಡೆಡ್ ಬೈ 4000 ಯೂನಿಟ್ಸ್ ಮಾಡಿದ್ರೆ 2.25 ನಮಗೆ ಪರ್ ಯೂನಿಟ್ ಆಯಿತು ರೇಟ್. ಸೊ ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿದ್ರು, ಡೈರೆಕ್ಟ್ ಲೇಬರ್ ಇದೆ, ಹಾಗೆ ಪ್ರೊಡಕ್ಷನ್ ಓವರ್ಹೆಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಇಟ್ ಈಸ್ 2000, ಡೈರೆಕ್ಟ್ ಮೆಟೀರಿಯಲ್ಸ್ 3000. ಸೊ ಹಾಗೆ ಫ್ಯಾಕ್ಟ್ರಿ ಓವರ್ಹೆಡ್ 400% ಆಫ್ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಇದೆ. ಓಕೆ, ಮೆಟೀರಿಯಲ್ಸ್ 3000 ಬರೆದ್ವಿ, ವೇಜಸ್ 2000, ಪ್ರೊಡಕ್ಷನ್ ಓವರ್ಹೆಡ್ಡು 400% ಆಫ್ ಡೈರೆಕ್ಟ್ ಮೆಟೀರಿಯಲ್ ಎಷ್ಟಿದೆ ಇಲ್ಲಿ 3000 ಇದೆ, ಅದ್ರ ಮೇಲೆ 400% ಅಂದರೆ 12000 ರುಪೀಸ್ ಆಯಿತು. ಓಕೆ, ಸೊ ನೆಕ್ಸ್ಟು ನಾರ್ಮಲ್ ಲಾಸ್ ಇದೆ. ನಾರ್ಮಲ್ ಲಾಸ್ 20% ಸ್ಕ್ರ್ಯಾಪ್ ವ್ಯಾಲ್ಯೂ 5. ಓಕೆ, ಸೊ 20% ಆನ್ 4000 ಎಷ್ಟಾಯಿತು ನೋಡಿ, 800 ಆಗುತ್ತೆ. ಸೊ 800 ಸ್ಕ್ರ್ಯಾಪ್ ವ್ಯಾಲ್ಯೂ 5 ರುಪೀಸ್. ಓಕೆ, 800 ಇಂಟು 5 4000 ರುಪೀಸ್ ಆಯಿತು. ಓಕೆ, ಇದಾಯಿತು. ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಎಂಟರ್ ದ ನೆಕ್ಸ್ಟ್ ಪ್ರೋಸೆಸ್. ನೆಕ್ಸ್ಟ್ ಪ್ರೋಸೆಸ್ ಅಂದರೆ ಇಲ್ಲಿ ಫಿನಿಶ್ಡ್ ಸ್ಟಾಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಎಷ್ಟಂದರೆ ಔಟ್ಪುಟ್ಟು 3240 ಯೂನಿಟ್ಸ್. ಸೊ ಅದನ್ನು ಫಸ್ಟ್ ಬರ್ಕೊಳ್ಳೋಣ, 3240 ಯೂನಿಟ್ಸ್. ಸೊ ಈಗ ನಾವು ವೆದರ್ ದರ್ ಈಸ್ ಅಬ್ನಾರ್ಮಲ್ ಲಾಸ್ ಆರ್ ಗೇನ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಟೋಟಲ್ನ ನೀವು ತೊಗೊಳ್ಬೇಕು ಅಕೌಂಟಲ್ಲಿ, ಕ್ವಾಂಟಿಟಿ ಕಾಲಮ್ ಟೋಟಲ್ನ. ಇಲ್ಲಿ ಅಬ್ನಾರ್ಮಲ್ ಗೇನ್ ಬರ್ತಿಲ್ಲ ಅಂತ ಅಸ್ಯೂಮ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ. ಸೊ ಬರೀ ಡೆಬಿಟ್ ಸೈಡಲ್ಲಿ ಬರೀ 4000. ಓಕೆ, ಸೊ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಅಬ್ನಾರ್ಮಲ್ ಲಾಸ್ ಆರ್ ಗೇನ್ ಇದೆಯಾ ಅಂತ. ಸೊ ಅದಕ್ಕೆ ಕ್ವಾಂಟಿಟಿ ಕಾಲಮ್ 4000 ಡೆಬಿಟ್ ಸೈಡಲ್ಲಿ, ಕ್ರೆಡಿಟ್ ಸೈಡಲ್ಲಿ 3240 ಫಿನಿಶ್ಡ್ ಸ್ಟಾಕಿಗೆ ಹೋಗ್ತಾ ಇರೋದು. ನಾರ್ಮಲ್ ಲಾಸು 800. ಎರಡು ಟೋಟಲ್ ಮಾಡಿದ್ರೆ ನಮಗೆ 4040 ಆಗುತ್ತೆ. ಸೊ 4040 ಕ್ರೆಡಿಟ್ ಇದೆ, ಡೆಬಿಟ್ 4000 ಇದೆ. ಅಂದರೆ ಡೆಬಿಟಲ್ಲೇ ಜಾಸ್ತಿ ಇದೆ. ಅಂದರೆ ಸೊ ಪ್ರೊಡಕ್ಷನ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಸೊ ಅದಕ್ಕಿಂತ ಜಾಸ್ತಿ ಯೂನಿಟ್ಸು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಏನು ಎಕ್ಸ್ಪೆಕ್ಟೆಡ್ ಇದೆಯಲ್ಲ ಅದಕ್ಕಿಂತ ಆ್ಯಕ್ಚುಯಲ್ ಪ್ರೊಡಕ್ಷನ್ ಜಾಸ್ತಿ ಇದೆ. ಸೊ ಡಿಫ್ರೆನ್ಸು ಕ್ರೆಡಿಟ್ನ ಟೋಟಲ್ ಮಾಡ್ಕೊಳ್ಳಿ, ಕ್ವಾಂಟಿಟಿ ಫಸ್ಟು. ಕ್ವಾಂಟಿಟಿನ ಟೋಟಲ್ ಮಾಡಿದ್ಮೇಲೆ ನಾವಿಲ್ಲಿ ಬ್ಯಾಲೆನ್ಸ್ ತೆಗಿಬೇಕು. ಬ್ಯಾಲೆನ್ಸ್ ತೆಗೆದಾಗ ನಮಗಿಲ್ಲಿ ಅಬ್ನಾರ್ಮಲ್ ಗೇನ್ ಬರುತ್ತೆ. ಸೊ ಇದನ್ನೇ ಕ್ಯಾಲ್ಕುಲೇಷನಲ್ಲಿ ಮಾಡಿದ್ರೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಪ್ರೋಸೆಸ್ ಅಕೌಂಟ್ ಅಂದ ತಕ್ಷಣ ನಾವು ನಾರ್ಮಲ್ ಪ್ರೊಡಕ್ಷನ್ ಮತ್ತು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾರ್ಮಲ್ ಪ್ರೊಡಕ್ಷನ್ ಅಂದರೆ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ ಈಸ್ 4000 ಯೂನಿಟ್ಸ್, 20% ಈಸ್ ನಾರ್ಮಲ್ ಲಾಸ್. ಸೊ 4000 ಯೂನಿಟ್ಸ್ ಇಂಟು 20% ಅಂತ ಹೇಳಿದಾಗ 800 ಯೂನಿಟ್ಸ್ ಆಯಿತು. ಸೊ ಅಲ್ಲಿಗೆ ಮೈನಸ್ ಮಾಡಿದ್ರೆ 4000 ಮೈನಸ್ 800 ಅಂದಾಗ ಸೊ ಇಲ್ಲಿ 3200 ಯೂನಿಟ್ಸು ನಮಗೆ ನಾರ್ಮಲ್ ಪ್ರೊಡಕ್ಷನ್ ಆಯಿತು. ಓಕೆ, ಸೊ ನೆಕ್ಸ್ಟ್ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು, ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ನಾರ್ಮಲ್ ಪ್ರೊಡಕ್ಷನ್ ಕಂಡುಹಿಡಿದಿದ್ವಿ 3200 ಅಂತ. ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ನೋಡೋಣ. ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ 4000 ರುಪೀಸ್ ಇಲ್ಲಿ ಬರೆದಿದ್ದೀವಿ ನೋಡಿ, 800 ಇಂಟು 5 4000 ಅಂತ. ಹಾಗೆಯೇ ನಾರ್ಮಲ್ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ನೋಡಿ. ಸೊ ಪ್ರೋಸೆಸ್ 1ಇಂದ ಬಂದಿದ್ದು ಕಾಸ್ಟು 9000, ಡೈರೆಕ್ಟ್ ಮೆಟೀರಿಯಲ್ 3000, ಡೈರೆಕ್ಟ್ ಲೇಬರ್ 2000, ಪ್ರೊಡಕ್ಷನ್ ಓವರ್ಹೆಡ್ಸ್ 12000. ಸೊ ಇದಿಷ್ಟು ಎಕ್ಸ್ಪೆನ್ಸಸ್. ಸೊ ಇಷ್ಟು ಟೋಟಲ್ ಮಾಡಿ. ಸೊ 9000 ಪ್ಲಸ್ 3000 12000, 12000 ಪ್ಲಸ್ 2000 14 ಪ್ಲಸ್ 12 ಅಂದರೆ 26000 ಆಯಿತು. 26000 ನಮಗೆ 26000 ಟೋಟಲ್ ಕಾಸ್ಟ್ ಮೈನಸ್ 4000 ಡಿವೈಡೆಡ್ ಬೈ 3200 ನಾರ್ಮಲ್ ಪ್ರೊಡಕ್ಷನ್. ಸೊ ನಮಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 6.875 ಆಯಿತು. ಓಕೆ, ಸೊ ಅಬ್ನಾರ್ಮಲ್ ಲಾಸ್ ಇದೆಯಾ ಗೇನ್ ಇದೆಯಾ ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ನೋಡಬೇಕು ಫಸ್ಟು ನಾರ್ಮಲ್ ಪ್ರೊಡಕ್ಷನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದು ಅಂದರೆ 3200 ಬರುತ್ತೆ ನಾರ್ಮಲ್ ಪ್ರೊಡಕ್ಷನ್ ಅಥವಾ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್. ಬಟ್ ಆ್ಯಕ್ಚುಲಿ ಎಷ್ಟಾಗಿದೆ ಅಂದರೆ ಸೊ ಇಲ್ಲಿ ನಮಗೆ ಆ್ಯಕ್ಚುಯಲ್ ಪ್ರೊಡಕ್ಷನ್ನು 3240 ಆಗಿದೆ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 3200, ಸೊ ಆದರೆ ಬಂದಿರೋದು ಸೊ ನಮಗೆ 3240 ಬಂದಿದೆ. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಹೀಗೆ ಬರ್ಕೊಳ್ಬೇಕು, ಆ್ಯಕ್ಚುಯಲ್ ಪ್ರೊಡಕ್ಷನ್ ಮೈನಸ್ ನಾರ್ಮಲ್ ಪ್ರೊಡಕ್ಷನ್. ಸೊ ಆ್ಯಕ್ಚುಯಲ್ ಪ್ರೊಡಕ್ಷನ್ನು 3240 ಮೈನಸ್ ನಾರ್ಮಲ್ ಪ್ರೊಡಕ್ಷನ್ನು 3200. ಸೊ ಅಲ್ಲಿ 40 ಯೂನಿಟ್ಸು ನಮಗೆ ಅಬ್ನಾರ್ಮಲ್ ಗೇನ್ ಇದೆ. ಓಕೆ, ಅಬ್ನಾರ್ಮಲ್ ಗೇನ್ ಈಸ್ 40 ಯೂನಿಟ್ಸ್. ಸೊ ಅದ್ರ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಇಂಟು ಅಬ್ನಾರ್ಮಲ್ ಗೇನ್. ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು 6.875 ರುಪೀಸ್ ಆಗಿತ್ತು ಪರ್ ಯೂನಿಟ್ಟು. 40 ಯೂನಿಟ್ಸ್ ಆರ್ ದಿ ಅಬ್ನಾರ್ಮಲ್ ಗೇನ್. ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ₹275 ಆಯಿತು. ಅಥವಾ ಇನ್ನೊಂದು ಫಾರ್ಮುಲಾ ಅಂದರೆ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಇಂಟು ಅಬ್ನಾರ್ಮಲ್ ಗೇನ್.
Okay, 26,000 is the total cost, 4,000 is the scrap value, 3,200 in the is the normal production into 40 units ಮಾಡಿದ್ರು ಸೇಮ್ ಆನ್ಸರ್ 275. ಸೊ ಓಕೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ನಮಗೆ 275 ಬಂದಿತ್ತು, ನಾರ್ಮಲ್ ಕಾಸ್ಟು 6.875 ಆ್ಯಂಡ್ ದೆನ್ ನಾರ್ಮಲ್ ಪ್ರೊಡಕ್ಷನ್ನು 3,200. ಸೊ ಅಬ್ನಾರ್ಮಲ್ ಗೇನು 40 ಯೂನಿಟ್ಸ್. ಸೊ ಗೇನ್ ಯಾವಾಗಲೂ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಡಿಫ್ರೆನ್ಸ್ ಕಂಡುಹಿಡಿದಾಗೂ ನಮ್ಗೆ ಅವಾಗಲೇ ಅದೇ ಥರ ಬಂದಿತ್ತು. 40 ಯೂನಿಟ್ಸ್ ಟು ಅಬ್ನಾರ್ಮಲ್ ಗೇನ್ 40. 6.875 ಇತ್ತು, 2 ಡಿಜಿಟಲ್ಲಿ ಇಟ್ಟಿದ್ದೀವಿ ಪಾಯಿಂಟ್ ಆದಮೇಲೆ 6.88 ಆಗುತ್ತೆ. ಸೊ ಅಲ್ಲಿಗೆ ಅಲ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ ಅಮೌಂಟು ನಮಗೆ 275 ವ್ಯಾಲ್ಯೂ ಆಗಿತ್ತು. ಸೊ ಈಗ ಈ ಕಡೆ ಸೈಡು ಕ್ರೆಡಿಟ್ ಸೈಡು ಫಿನಿಶ್ಡ್ ಸ್ಟಾಕಿಗೆ 3,240 ಮೊದಲೇ ಬರೆದಿದ್ವಿ. ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟು 6.875, ನಾವು ಡಬಲ್ 2 ಡಿಜಿಟ್ ಆಫ್ಟರ್ ಪಾಯಿಂಟ್ ಇಟ್ಟಾಗ ನಮಗೆ 6.88 ಆಯಿತು. ಸೊ ಮಲ್ಟಿಪ್ಲೈ ಮಾಡಿದ್ರೆ 22,275 ಆಯಿತು. ಸೊ ಬ್ಯಾಲೆನ್ಸ್ ಮಾಡಿ ಟೋಟಲು ನಿಮಗೆ ಟ್ಯಾಲಿ ಆಗುತ್ತೆ 26,275. ಸೊ ಇದು ಒಂದೇ ಪ್ರೋಸೆಸ್ ಇರೋದು ಒಂದು ಪ್ರಾಬ್ಲಮ್ಮು. ಓಕೆ, ಅಬ್ನಾರ್ಮಲ್ ಇಲ್ಲಿ ಏನಾಗಿದೆ, ಅಬ್ನಾರ್ಮಲ್ ಗೇಯ್ನ್ ಆಗಿದೆ. ಸೊ ಅದಕ್ಕೂ ಒಂದು ಅಕೌಂಟ್ ಮಾಡೋಣ. ಸೊ ಇಲ್ಲಿ ಅಬ್ನಾರ್ಮಲ್ ಗೇಯ್ನು. ಸೊ ಅಬ್ನಾರ್ಮಲ್ ಗೇಯ್ನ್ ಅಂದ ತಕ್ಷಣವೇ ಸೊ ಪ್ರೋಸೆಸ್ 2 ಇಂದ ಬಂದಿರೋದು ಗೇಯ್ನು. ಸೊ ಅಲ್ಲಿ ಎಷ್ಟೆಷ್ಟು ಬಂದಿತ್ತು, 40 ಯೂನಿಟ್ಸ್ ಬಂದಿತ್ತು. ಅದ್ರ ವ್ಯಾಲ್ಯೂ 6.875 ಇತ್ತು. 6.875 ಮಲ್ಟಿಪ್ಲೈ ಮಾಡಿದರೆ ನಮಗೆ ವ್ಯಾಲ್ಯೂ ಸಿಕ್ಕಿತ್ತು 275 ರುಪೀಸ್. ಸೊ 275 ರುಪೀಸು ಇದರಲ್ಲಿ ಆಗಿರೋದು ನಮಗೆ ಅಬ್ನಾರ್ಮಲ್ ಗೇಯ್ನ್. ಸೊ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಎಷ್ಟು ನಮಗೆ ನಾರ್ಮಲ್ ಲಾಸಿಂಗ್ಗೆ ಎಷ್ಟು ನಾವು ಅಡ್ಜಸ್ಟ್ ಮಾಡ್ಬೋದು ಅಂತ. 40 ಯೂನಿಟ್ಸ್ನ ನಾವು ಅಕಸ್ಮಾತ್ ಏನಾದರೂ ಅದನ್ನು ಸೇಲ್ ಆದರೆ ಅಕಸ್ಮಾತ್ ವ್ಯಾಲ್ಯೂ ರಿಡಕ್ಷನ್ ಎಷ್ಟಾಗ್ಬೋದು ಅಂದರೆ, ಸೊ ಅಲ್ಲಿ ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಇತ್ತು 5 ರುಪೀಸ್ ಅಂತ. ಸೊ 40 ಇಂಟು 5 ಮಾಡಿದ್ರೆ 200 ರುಪೀಸಷ್ಟು ನಮಗೆ ನಾರ್ಮಲ್ ಲಾಸಲ್ಲಿ ರಿಡಕ್ಷನ್ ಆಗ್ಬೋದು. ಅಂದರೆ ಅಷ್ಟು ಯೂನಿಟ್ಸು ನಮಗೆ ಎಕ್ಸ್ಟ್ರಾ ಆಗಿರೋದ್ರಿಂದ ಅಷ್ಟನ್ನು ಲೆಸ್ ಮಾಡ್ಕೊಳ್ತೀವಿ ನಾರ್ಮಲ್ ಲಾಸಲ್ಲಿ. ಸೊ ಲೆಸ್ ಮಾಡಿದಾಗ ನಮಗೆ 200 ರುಪೀಸ್ ಲೆಸ್ ಆಗುತ್ತೆ. ಆ್ಯಕ್ಚುಲ್ ನಮಗೆ ಪ್ರಾಫಿಟ್ ಆಗಿರೋದು ಸೊ ಇಲ್ಲಿ 75 ರುಪೀಸ್, 275. ಸೊ ನಾರ್ಮಲ್ ಲಾಸಿಗೆ ನಾವು ರಿಡಕ್ಷನ್ ಮಾಡಿದ್ರೆ 200 ರುಪೀಸ್ ರಿಡಕ್ಷನ್ ಮಾಡಿದ್ರು ನಮಗೆ 75 ರುಪೀಸು. ಸೊ ಅಲ್ಲಿ ನಮಗೆ ಆ್ಯಕ್ಚುಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಕಾಸ್ಟಿಂಗ್ P&L ಅಕೌಂಟ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟು ಸೆಷನ್ಸಲ್ಲೂ ಸಹ ಪ್ರೋಸೆಸ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.